ಇನ್ನು ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ರೂಪಾಯಿ ಇವರು ಲೂಟಿ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಅಂತ ಒಂದು ಆರೋಪ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ. 700 ಕೋಟಿ ಹಣ ಮಹಾರಾಷ್ಟ್ರಕ್ಕೆ ಹೋಗಿದೆ, ಪ್ರಧಾನಿಗೆ ಮಾಹಿತಿ ಇರಲ್ವಾ? ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿ ಮಾಡಿರೋದು ಇದೆ. ರಾಜ್ಯದಲ್ಲಿ ವೈನ್ ಸ್ಟೋರ್, ಬಾರ್, ಪಬ್ಗೆ ದರವನ್ನು ನಿಗದಿ ಮಾಡಿದ್ದಾರೆ. ಚುನಾವಣೆಗಾಗಿ ವಾರದಲ್ಲಿ 900 ಕೋಟಿ ಸಂಗ್ರಹಿಸಿದ್ದಾರೆ. ಒಂದು ವಾರದಲ್ಲಿ 18 ಕೋಟಿ ಸಂಗ್ರಹಿಸಿ ದಾಖಲೆ ಬರೆದಿದ್ದಾರೆ ಅಂತ ಅಶೋಕ್ ಅವರ ಆರೋಪ. ಆ ಥರ ವಸೂಲಿ ಮಾಡೇ ಇವ್ರು 700 ಕೋಟಿನ ಮಹಾರಾಷ್ಟ್ರಕ್ಕೆ ಕಳಿಸಿರೋದು. ಸುಮ್ಮನೆ ಮೋದಿ ಅವರು ಆರೋಪ ಮಾಡಿಲ್ಲ, ಪ್ರಧಾನಿ ಅವ್ರಿಗೆ ಮಾಹಿತಿ ಇಲ್ಲದೆ ಸುಮ್ಮನೆ ಮಾತಾಡಲ್ಲ ಅಂತ ಅಶೋಕ್ ಅವರು ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ. ನನ್ನ ಜೀವನದ ಪುಟಗಳು ವೈಟ್ ಪೇಪರ್ ಅಂತೆ, ತೆರೆದ ಪುಸ್ತಕ ಅಂತೆ. ಈಗ ಜಮೀರ್ ಅಹಮದ್ ದುಡ್ಡು ಹಂಚ್ದವನಲ್ಲ, ಅದು ತೆರೆದ ಪುಸ್ತಕನೇ, ತೆರೆದೇ ಹಂಚಿರೋದು ಅವನು ಕೂಡ. ವಯನಾಡಿಗೆ ಹೋಗಿದೆಯಲ್ಲ ಅಕ್ಕಿ, ಅದನ್ನು ತೆರೆದೇ ಹಂಚಿರೋದು. ಈಗ ಪ್ರಧಾನಮಂತ್ರಿಗಳಿಗೆ ಮಾಹಿತಿ ಇರಲ್ವಾ? 700 ಕೋಟಿ ಹೋಗಿದೆ, ಅದ್ರ ಕೂಡ ಇಲ್ಲಿನ ಹಣ. ಇದು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈ ಡಿ ಕೆ ಶಿವಕುಮಾರ್ದು ಎಂದು ಅಂದರೆ ನೋಡ್ತಾ ಇದ್ದೀನಿ, ಕಳೆದ 25-30 ವರ್ಷದಿಂದ ಬರೀ ಸಾಕ್ಷಿ ಗುಡ್ಡೆ. ಈ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ಆಗಿದೆಯಲ್ಲ ನಿಮ್ಮ ಮೇಲೆ, ಗವರ್ನರ್ಗೆ, ಮುಖ್ಯಮಂತ್ರಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 18 ಕೋಟಿ ಕಲೆಕ್ಟ್ ಮಾಡಿರೋದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವುದು ಕಮಿಷನರ್ಗೆ ಎಷ್ಟು, ಡಿ ಸಿಗೆ 2-3 ಕೋಟಿ, ಕಮಿಷನರ್ಗೆ ಎಷ್ಟು, ಇದೆಲ್ಲ ದುಡ್ಡನ್ನು ಕಲೆಕ್ಟ್ ಹೇಳಿದ್ದಾರೆ. ಅದರಲ್ಲಿ ಡೀಟೈಲ್ ಬರೆದಿದ್ದಾರೆ. ಅವನ ಮೇಲೆ ಅಕ್ರಮ ಹಂಗಾರೆ ನೀವು ಮಾಡಿಲ್ಲ ಅನ್ನೋದಾದರೆ ಅವನ ಮೇಲೆ ಯಾಕೆ ಹಿಡಿದು ಜೈಲಿಗೆ ಹಾಕಿಲ್ಲ? ನೀವು ಮಾಡಿಲ್ಲ ತಾನೇ? ತೆರೆದ ಪುಸ್ತಕ ನಿಮ್ಮದು. ತೆರೆದ ಪುಸ್ತಕದಲ್ಲಿ ಅವನೆಲ್ಲ ತೋರಿಸ್ಬಿಟ್ಟಿದ್ದಾನಲ್ಲ, ಅಕೌಂಟೇ. ನಿಮ್ಮ ತೆರೆದ ಪುಸ್ತಕದಲ್ಲಿ ನಿಮ್ಮ ಸರ್ಕಾರದ ಅಕೌಂಟ್ ಎಷ್ಟೆಷ್ಟು ಯಾವುದ್ಯಾವುದು ಅಂತ ಫಿಕ್ಸ್ ಮಾಡಿ, ರೇಟ್ಗಳೇ ಫಿಕ್ಸ್ ಮಾಡಿದ್ದಾನಲ್ಲ, ಅವನ ಮೇಲೆ ಅಕ್ರಮ ತೆಗೆದುಕೊಂಡಿಲ್ಲ. ಆ ಮಾಲೀಕರು ಏನಿದ್ದಾರೆ ಅವರು ಇದಕ್ಕೆ ಸಮರ್ಥನೆ ಮಾಡಿದ್ದಾರೆ. ಹೌದು, ನಮ್ಮಲ್ಲಿ ನಾವು ದುಡ್ಡು ಕೊಡ್ತಾ ಇದ್ದೀರಿ, ಇಷ್ಟಿಷ್ಟು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಅತಿ ಆಗ್ಬಿಟ್ಟಿದೆ ದುಡ್ಡಿನ ದಾಹ ಇವರಿಗೆ ಅಂಥೇಳಿ 20ನೇ ತಾರೀಕು ಸ್ಟ್ರೈಕ್ ಕಾಲ್ ಮಾಡಿದ್ದಾರೆ. ಇದೆಲ್ಲ ನರೇಂದ್ರ ಮೋದಿಯವರ